ಕಾಂಗ್ರೆಸ್ ಸರ್ಕಾರ ಫುಲ್ಲಿ ಪ್ರಿಪ್ಲ್ಯಾಂಡ್ ಮೊದಲೇ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಮಾಡಿಕೊಂಡು 2023ರಲ್ಲಿ ಇವರು ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಗುಡಿಸಲು ಇರೋದಿಲ್ಲ. 2024ರಲ್ಲಿ ಏಕಾಏಕಿ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವಲಸೆ ಬಂದಿರತಕ್ಕಂಥ ಏನು ಈ ಕಾಂಗ್ರೆಸ್ ಇದ್ದಾರೆ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟವರಿದ್ದಾರೆ, ಅವ್ರನ್ನ 2024ರಲ್ಲಿ ಗುಡಿಸ್ಲು ಹಾಕುವಂಥದ್ದು, ಶೆಡ್ ಹಾಕ್ಸುವಂಥ ಕೆಲಸವನ್ನು ಇವರೇ ಮಾಡ್ತಾರೆ. ಇವರೇ ಮಾಡಿ 2025ಕ್ಕೆ ಒಂದೇ ವರ್ಷದಲ್ಲಿ ಡಿಸೆಂಬರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಹೋಗಿ ಅದನ್ನೆಲ್ಲವನ್ನು ಕೂಡ ತೆರವು ಮಾಡ್ತಾರೆ. ತೆರವು ಮಾಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಎಲ್ಲ ಇಡೀ ಸರ್ಕಾರನೇ ಹೋಗಿ ಅಲ್ಲಿ ನಿಂತಿರ್ತದೆ, ಏನೋ ದೊಡ್ಡ ಅನಾಹುತ ಆಗೋಯ್ತು ಅನ್ನೋ ಇದನ್ನ ಇಟ್ಕೊಂಡು ಹೋಗ್ತಾರೆ. ಹೋಗಿ ಒಂದು ಐಷಾರಾಮಿ ಮನೆಗಳನ್ನು ಯಾರು ನಮ್ಮ ಬಡವ್ರ ಬಗ್ಗರಿಗೆ ನಮ್ಮ ರಾಜ್ಯದವ್ರಿಗೆ ಕೊಡಬೇಕಂತ ಮನೆಗಳನ್ನು ಒಂದು ಸಮುದಾಯ ಪರವಾಗಿ ನಿಂತ್ಕೊಂಡು ಇವತ್ತು ನೇರವಾಗಿ ಯಾವುದೇ ರೀತಿ ಅಪ್ಲಿಕೇಶನ್ ಆಗ್ತಾ ಇರೋರಿಗೆ ಇವತ್ತು ನೇರವಾಗಿ ಕೊಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಸಂಪೂರ್ಣವಾಗಿ ಇದು ಪ್ರಿಪ್ಲ್ಯಾನ್ ಮಾಡಿರುವಂಥದ್ದು, ಒಂದು ಮಿನಿ ಪಾಕಿಸ್ತಾನ ಸೃಷ್ಟಿ ಮಾಡೋದಕ್ಕೆ ಹೊರಟಿರುವಂಥ ಸರ್ಕಾರ ಏನಾರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ.